Hello, good morning. Good morning, everybody. ಈಗ ನಾನು 7th ಸ್ಟ್ಯಾಂಡರ್ಡ್ ಯೂನಿಟ್ 2 ಅವಾಯ್ಡ್ ಪ್ಲಾಸ್ಟಿಕ್ಸ್ ಲೆಸನ್ ಎಕ್ಸ್ಪ್ಲೈನ್ ಮಾಡಿ. ಬಿಫೋರ್ ಯು ರೀಡ್ ಈ ಲೆಸನ್ಗೆ ಹೋಗೋಕ್ಕೆ ಮುಂಚೆ ಅಬ್ಸರ್ವ್ ದ ಪಿಕ್ಚರ್ಸ್ ಗಿವೆನ್ ಬಿಲೋ ಆ್ಯಂಡ್ ಡ್ರಾ ಎ ಸರ್ಕಲ್ ಅರೌಂಡ್ ದ ಪಿಕ್ಚರ್ ಯು ವುಡ್ ಲೈಕ್ ಟು ಚೂಸ್ ಆ್ಯಂಡ್ ಸೇ ವೈ ಯು ಹ್ಯಾವ್ ಚೋಸನ್ ಇಟ್. ಇಲ್ಲಿ ಸುಮಾರು ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಅದು ನಿಮ್ಗೆ ಯಾವ ಪಿಕ್ಚರ್ ಇಷ್ಟನೋ ಅದನ್ನು ನೀವು ಸೆಲೆಕ್ಟ್ ಮಾಡಿ, ಅದಕ್ಕೆ ಒಂದು ಸರ್ಕಲ್ ಹಾಕ್ಬಿಟ್ಟು ನೀವು ಯಾಕೆ ಇಷ್ಟಪಟ್ರಿ ಅನ್ನೋದನ್ನು ಹೇಳಬೇಕು. ಪಿಕ್ಚರ್ಸ್ ಎಲ್ಲ ಓಕೆ ನಮಗೆ ಇಷ್ಟ. ನೆಕ್ಸ್ಟ್ ಎರಡನೇದು, ಕ್ಲೇ ಪಾಟ್ಸ್ ಹ್ಯಾವ್ ಬೀನ್ ಯೂಸ್ ಫಾರ್ ಸೆಂಚುರೀಸ್. ಕ್ಲೇ ಅಂದರೆ ಜೇಡಿ ಮಣ್ಣು, ಮಡಿಕೆ ಮಾಡ್ತಾರಲ್ಲ, ಆ ಮಣ್ಣನ್ನು ತುಂಬ ಅನೇಕ ಶತಮಾನಗಳಿಂದ ಉಪಯೋಗಿಸ್ತಾರೆ. ಅದು ಹೇಗೆ ಮಾಡ್ತಾರೆ ಅದನ್ನು ನೀವು ಡಿಸ್ಕಸ್ ಮಾಡಿ, ಅದರಿಂದ ಇನ್ನೇನೇನು ಪದಾರ್ಥಗಳು ಮಾಡ್ತಾರೆ ಅನ್ನೋದನ್ನು ಬರೀರಿ. ಏನು ಮಾಡ್ಬೋದು? ಪಾಟ್ಸ್ ಮಾಡ್ಬೋದು, ಪ್ಲೇಟ್ಸ್ ಮಾಡ್ಬೋದು, ಟಾಯ್ಸ್ ಮಾಡ್ತಾರೆ, ಮಾಡೆಲ್ಸ್ ಮಾಡ್ತಾರೆ, ಆ ಥರ. ಮೂರನೇದು, ಜೂಟ್ ಬ್ಯಾಗ್ಸ್ ಆರ್ ಮೋರ್ ಇನ್ ಡಿಮ್ಯಾಂಡ್ ನೌ ಇನ್ ಕಂಪ್ಯಾರಿಸನ್ ವಿತ್ ಕ್ಲಾತ್ ಬ್ಯಾಗ್ಸ್. ಡಿಸ್ಕಸ್ ದ ರೀಸನ್ಸ್. ಈಗ ಬಟ್ಟೆ ಬ್ಯಾಗ್ ಯೂಸ್ ಮಾಡೋಕ್ಕಿಂತ ಜೂಟ್ ಬ್ಯಾಗ್, ಚೀಲದ ಬ್ಯಾಗ್ ಅದನ್ನ ಯೂಸ್ ಮಾಡೋಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ. ಯಾತಕ್ಕೆ ಅನ್ನೋದನ್ನು ಡಿಸ್ಕಸ್ ಮಾಡ್ಕೋಬೇಕು ನೀವೇ. ಓಕೆ, ನೆಕ್ಸ್ಟ್ ಈಗ ಪಾಠಕ್ಕೆ ಬರೋಣ. ಅವಾಯ್ಡ್ ಪ್ಲಾಸ್ಟಿಕ್ಸ್. ಪ್ಲಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡಿ, ಅಂದರೆ ಬಳಕೆನ ಕಡಿಮೆ ಮಾಡಿ ಅಂತ. ಯಾತಕ್ಕೆ ಅನ್ನೋದು ಈ ಪಾಠದಲ್ಲಿ ಓದೋಣ. ಇಟ್ ಈಸ್ ಟೈಮ್ ಟು ಸೇ ನೋ ಟು ಪ್ಲಾಸ್ಟಿಕ್ಗೆ ಬೇಡ ಅಂತ ಹೇಳೋ ಟೈಮ್ ಈಗ. ಯಾಕೆ? ಪ್ಲಾಸ್ಟಿಕ್ ಈಸ್ ನಾಟ್ ಎ ಸ್ಟ್ರೇಂಜ್ ಪ್ರಾಡಕ್ಟ್ ಟು ಇನ್ವೆಂಟ್. ಅದೇನು ಸ್ಟ್ರೇಂಜ್ ಅಲ್ಲ, ಮಾಮೂಲಿ ಸಾಧಾರಣ, ಎಲ್ಲರೂ ಬಳಕೆ ಮಾಡ್ತೀವಿ. ಎಲ್ಲರ ಲೈಫಲ್ಲೂ ಪ್ಲಾಸ್ಟಿಕ್ ತುಂಬ ಬಳಕೆ ಮಾಡ್ತೀವಿ. ಇಟ್ಸ್ ಎವ್ರಿವೇರ್ ಇನ್ ದ ಪ್ರೆಸೆಂಟ್ ವರ್ಲ್ಡ್ ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಅದು ನಾವು ಎಲ್ಲ ಕಡೆಯೂ ಇರುತ್ತದು, ನಮ್ಮ ಒಂದು ಜೀವನದಲ್ಲಿ ಅದೊಂದು ಭಾಗ ಆಗಿಬಿಡುತ್ತೆ, ಅದರ ಬಳಕೆ ಒಂದು ಭಾಗ ಆಗಿಬಿಟ್ಟಿದೆ. ಎಲ್ಲದಕ್ಕೂ ಬಳಸ್ತೀವಿ ನಾವು ಅದನ್ನು. ಅಲೆಕ್ಸಾಂಡರ್ ಪಾರ್ಕಿಸ್ ಕ್ರಿಯೇಟೆಡ್ ದ ಫಸ್ಟ್ ಮ್ಯಾನ್ ಮೇಡ್ ಪ್ಲಾಸ್ಟಿಕ್. ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋನು ಅವರೇ ಈ ಪ್ಲಾಸ್ಟಿಕ್ನ ಕಂಡುಹಿಡಿದವರು ಮೊದಲು. ಈ ಡೆಮಾನ್ಸ್ಟ್ರೇಟೆಡ್ ಇನ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇನ್ ಲಂಡನ್. ಅದನ್ನು ಪ್ಲಾಸ್ಟಿಕ್ ಮಾಡೋದು ಹೇಗೆ, ಅದೇನು ಅನ್ನೋದನ್ನೆಲ್ಲ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಲಂಡನ್ನಲ್ಲಿ ಅವ್ರು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಹಿ ನೇಮ್ಡ್ ಇಟ್ ಆಸ್ ಪಾರ್ಕಿಸಿನ್. ಅದನ್ನು ಪಾರ್ಕಿಸಿನ್ ಅಂತ ಫಸ್ಟ್ ಅವನು ಹೆಸರು ಕೊಡ್ತಾರೆ. ಆಮೇಲೆ ದ ಕಾಮನ್ ಆ್ಯಂಡ್ ವೈಡ್ ಯೂಸ್ ಆಫ್ ಪ್ಲಾಸ್ಟಿಕ್ ಇಸ್ ಮೇನ್ಲಿ ಬಿಕಾಸ್ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ಅದು ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಯಾಕೆ? ಅದು ತುಂಬ ಚೀಪು, ತುಂಬ ಎಕ್ಸ್ಪೆನ್ಸಿವ್ ಅಲ್ಲ, ತುಂಬ ಬೆಲೆ ಬಾಳೋದಲ್ಲ, ತುಂಬ ಜಾಸ್ತಿ ಬೆಲೆ ಇಲ್ಲ ಅದಕ್ಕೆ. ಇಟ್ ಈಸ್ ಲಾಂಗ್ ಲಾಸ್ಟಿಂಗ್. ತುಂಬ ಹೊತ್ತು ಇರುತ್ತದು, ಬೇಗ ಸ್ಪಾಯ್ಲ್ ಆಗೋಲ್ಲ. ಆ್ಯಂಡ್ ಇಟ್ ಈಸ್ ಈಸಿ ಟು ಮೇಕ್. ಅದು ತಯಾರು ಮಾಡೋದು ಈಸಿ. ದಿಸ್ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಮೋಲ್ಡೆಡ್ ಇಂಟು ಎನಿ ಫಾರ್ಮ್ ಆಫ್ ಹೀಟಿಂಗ್. ಆ್ಯಂಡ್ ಈ ಪ್ಲಾಸ್ಟಿಕ್ ಅನ್ನೋದು ಯಾವ ಆಕಾರದಲ್ಲಾದರೂ ನಾವು ಮಾಡ್ಕೋಬೋದು. ಪ್ಲಾಸ್ಟಿಕ್ನ ಮಡಕೆಗಳು, ಇದು ಚೊಂಬುಗಳು, ಆಮೇಲೆ ಕವರ್ಗಳು, ಬ್ಯಾಗ್ಗಳು, ಬಿಂದಿಗೆಗಳು, ಆ ಥರ ಯಾವುದಾದ್ರೂ ಮೋಲ್ಡ್ ಮಾಡ್ಕೋಬೋದಲ್ವಾ. ಅದನ್ನು ಹೇಗೆ ಮೋಲ್ಡ್ ಮಾಡೋದು ಅಂದರೆ, ಹೀಟ್ ಮಾಡಿಬಿಟ್ಟು ಅದನ್ನು ಆ ಪರ್ಟಿಕ್ಯುಲರ್ ಫಾರ್ಮ್, ಆ ಮೋಲ್ಡ್ ಯಾವ ಆಕಾರ ಬೇಕೋ ಆ ಆಕಾರ ಒಂದು ಇದಕ್ಕೆ ಸುರಿದಾಗ ಅದು ಆರಿದ ಮೇಲೆ ಅದೇನಾಗುತ್ತೆ, ಆ ಆಕಾರನ ಅದು ತಗೊಳುತ್ತೆ. ಇಟ್ ಕ್ಯಾನ್ ಬಿ ಮೇಡ್ ಇಂಟು ಥಿನ್ ಇನ್ ಲೈಟ್ ಮೆಟೀರಿಯಲ್ ವಿಚ್ ಈಸ್ ನೌ ವೈಡ್ಲಿ ಯೂಸ್ ಟು ಮೇಕ್. ಅದು ತುಂಬ ಸಣ್ಣ ಆಕಾರದ ಸಣ್ಣ ಒಂದು ಲೈಟ್ ಮೆಟೀರಿಯಲ್ ಆಗು ಯೂಸ್ ಮಾಡ್ಬೋದು. ಮೇಕ್ ಹಾರ್ಡ್ ಆ್ಯಂಡ್ ಡಿಸ್ಪೋಸಲ್ ಕ್ಯಾರಿ ಬ್ಯಾಗ್ಸ್ ಆರ್ ಪ್ಯಾಕಿಂಗ್ ಮೆಟೀರಿಯಲ್ಸ್. ಅದೇ ತೆಳ್ಳಗಿರ್ತಕ್ಕಂಥ ಬ್ಯಾಗ್ಗಳು, ಲೈಟ್ ವೆಯ್ಟ್ ಇರ್ತಕ್ಕಂಥ ಡಿಸ್ಪೋಸಬಲ್ ಕ್ಯಾರಿ ಬ್ಯಾಗ್ಸ್ ಕೂಡ ಮಾಡ್ತೀವಿ, ಅಂದರೆ ಯೂಸ್ ಮಾಡಿ ಥ್ರೋ ಮಾಡಿಬಿಡ್ಬೋದು. ಆಮೇಲೆ ಪ್ಯಾಕಿಂಗ್ ಮೆಟೀರಿಯಲ್ಸಲ್ಲಿ ಅದರಲ್ಲೆಲ್ಲ ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡ್ತೀವಿ. ಮೌಲ್ಡ್ ಅಂದರೆ ಗಿವ್ ಎ ಶೇಪ್ ಟು, ರೂಪ ನೀಡೋದು. ಮೌಲ್ಡ್ ಮಾಡಿ ಪ್ಲಾಸ್ಟಿಕ್ ಮಾಡುವಾಗ ಯಾವ ಆಕಾರ ಬೇಕೋ ಆ ಆಕಾರದ ಥರನೇ ಇರುತ್ತೆ, ಆ ಆಕಾರಕ್ಕೆ ಸುರಿತಾರೆ ಕಾಯಿಸ್ಬಿಟ್ಟು ಪ್ಲಾಸ್ಟಿಕ್ನ, ಆ ಬಿಂದಿಗೆ ಆಕಾರನೋ ಆ ಆಕಾರ ಬರುತ್ತೆ. ಡಿಸ್ಪೋಸಲ್ ಅಂತ ಮೆಂಟ್ ಟು ಬಿ ಯೂಸ್ಡ್ ಒನ್ಸ್ ಆ್ಯಂಡ್ ಥ್ರೋನ್. ಒಂದ್ಸರಿ ಯೂಸ್ ಮಾಡಿ ಥ್ರೋ ಮಾಡಿಬಿಟ್ಟು ಅದು ಡಿಸ್ಪೋಸಲ್, ಎಲ್ರಿಗೂ ಗೊತ್ತಿದೆ ಅದು ಡಿಸ್ಪೋಸಲ್. ನೆಕ್ಸ್ಟ್, ದೀಸ್ ಕ್ವಾಲಿಟೀಸ್ ಕಾಸ್ ಥ್ರೆಟ್ ಟು ದ ಎನ್ವೈರ್ನ್ಮೆಂಟ್. ನೋಡಿ, ಪ್ಲಾಸ್ಟಿಕ್ಕು ಎನ್ವೈರ್ನ್ಮೆಂಟ್ಗೆ ತುಂಬ ಹಾನಿಕಾರ. ಆ್ಯಸ್ ಇಟ್ ಈಸ್ ಚೀಪ್ ಆ್ಯಂಡ್ ಈಸಿಲಿ ಅವೈಲಬಲ್. ಚೀಪ್ ಇರ್ಬೋದು, ಚೆನ್ನಾಗಿ ಈಸಿಯಾಗಿ ಸಿಗುತ್ತೆ. ಪೀಪಲ್ ಡಿಸ್ಪೋಸ್ ಪ್ಲಾಸ್ಟಿಕ್ ಎವ್ರಿವೇರ್. ಎಲ್ಲ ಕಡೆಯೂ ಬಿಸಾಕ್ಬಿಡ್ತಾರೆ ಜಾಸ್ತಿ ಅದನ್ನು. ಪ್ಲಾಸ್ಟಿಕ್ ಸ್ಟೇಸ್ ಆನ್ ದ ಅರ್ತ್ ಸರ್ಫೇಸ್. ಅದು ಭೂಮಿ ಮೇಲೆ ಇದ್ದು ಫಾರ್ ಮೆನಿ ಸೆಂಚುರೀಸ್, ಅನೇಕ ಶತಮಾನ ತನಕ ಇದ್ದು. ಆ್ಯಸ್ ಇಟ್ ಈಸ್ ಲಾಂಗ್ ಲಾಸ್ಟಿಂಗ್, ಇಟ್ ಇಸ್ ಇಂಪಾಸಿಬಲ್ ಟು ಡಿಕಮ್. ಬೇಗ ಕೊಳೆದೋಗಲ್ಲ, ಅದು ಬೇಗ ಕೆಟ್ಟೋಗಲ್ಲ. ಎಷ್ಟು ಶತಮಾನಗಳ ತನಕನೂ ಇರುತ್ತೆ ಅದು, ಬಿಸಾಕಿದ್ರೆ ಹಾಗೆ ಇರುತ್ತೆ, ಏನೂ ಆಗೋಲ್ಲ. ಹಾಗಾಗಿ ಇದ್ದು ಏನಾಗುತ್ತೆ, ಸಾಯಿಲೇ ಸ್ಪಾಯ್ಲ್ ಆಗೋಗುತ್ತೆ. ಮಣ್ಣೇ ಒಂದು ಇದು ಬೇರೆ ಥರ ಇಂಪ್ಯೂರ್ ಆಗೋಗುತ್ತೆ. ಅದಕ್ಕೆ ಅದನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ನ. ನೆಕ್ಸ್ಟ್ ಈಗ ನಾನ್ ಬಯೋಡಿಗ್ರೇಡಬಲ್ ಅಂದರೆ ನಾಟ್ ಕೇಪಬಲ್ ಆಫ್ ಬೀಯಿಂಗ್ ಡಿಕಂಪೋಸ್ಡ್. ಅಂದರೆ ಡಿಕಂಪೋಸ್ ಆಗೋಲ್ಲ, ಬೇರೆ ಒಂದು ವಸ್ತುಗೆ ಅದು ತಿರುಗಲ್ಲ. ಅದೇ ಆಕಾರದ ಅದೇ ವಸ್ತುವನ್ನ ಹಂಗೆ
ಪ್ಲಾಸ್ಟಿಕ್ ಥರನೇ ಅನೇಕ ವರ್ಷದ ತನಕ ಇರುತ್ತದು. ಏನು ಅದಕ್ಕೆ ಬೇರೆ ಕೆಮಿಕಲ್ ರಿಯಾಕ್ಷನ್ ಆಗೋದೇ ಇಲ್ಲ. ಅದು ಬೇರೆ ಸಬ್ಸ್ಟೆನ್ಸ್ಗೆ ಅದು ಕನ್ವರ್ಟ್ ಆಗೋದೇ ಇಲ್ಲ. ಎನೋರ್ಮಸ್ ಅಂದರೆ ವೆರಿ ಲಾರ್ಜ್, ಹ್ಯೂಜ್, ತುಂಬ ಎನೋರ್ಮಸ್. ಹಜಾರ್ಡ್ಸ್ ಅಂದರೆ ರಿಸ್ಕಿ, ಡೇಂಜರಸ್. ಮೈಗ್ರೇಷನ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಮಾಡೋದು. ಇಟ್ ಅಲ್ಟಿಮೇಟ್ಲಿ ಕಾಸಸ್ ಎನೋರ್ಮಸ್ ಎನ್ವೈರ್ಮೆಂಟಲ್ ಹಜಾರ್ಡ್ಸ್. ತುಂಬ ದೊಡ್ಡ ದೊಡ್ಡ ಹಜಾರ್ಡ್ಸ್ ಅಂದರೆ ಡೇಂಜರಸ್, ರಿಸ್ಕಿ ರಿಯಾಕ್ಷನ್ಸ್ ಎಲ್ಲ ನಡೆಯುತ್ತೆ ಎನ್ವೈರ್ಮೆಂಟಲ್ಲಿ ಇದರಿಂದ. ಡ್ಯೂ ಟು ಮೈಗ್ರೇಷನ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದ್ರಿಂದ ಪ್ಲಾಸ್ಟಿಕ್ ಪೊಲ್ಯೂಷನ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್ ಇನ್ ಬಿಗ್ ಸಿಟೀಸ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಾಸ್ತಿ ತೊಗೊಂಡೋಗೋಕ್ಕೆ ಬಳಕೆ ಮಾಡ್ತಾರೆ. ಅದನ್ನು ಜಾಸ್ತಿ ದೊಡ್ಡ ಸಿಟೀಸ್ನಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ದೀಸ್ ಆರ್ ಥ್ರೋನ್ ಆಫ್ಟರ್ ಯೂಸ್. ಅದು ಯೂಸ್ ಆದಮೇಲೆ ಬಿಸಾಕಿದ್ಮೇಲೆ ದೇ ರಿಮೈನ್ ಇನ್ ದ ಸಾಯಿಲಲ್ಲಿ ಮಣ್ಣಲ್ಲಿದ್ದು ಇನ್ ದ ಸೇಮ್ ಫಾರ್ಮ್ ಅದೇ ಥರ ಇರುತ್ತೆ. ಆ್ಯಂಡ್ ದೇ ಆರ್ ನಾನ್ ಬಯೋಡಿಗ್ರೇಡಬಲ್ ಅಂದರೆ ಅದು ಬೇರೆ ಡಿಕಂಪೋಸ್ ಆಗೋಲ್ಲ, ಯಾವ ಮೆಟೀರಿಯಲ್ಗೂ ಚೇಂಜ್ ಆಗೋಲ್ಲ, ಅದು ಹಂಗೇ ಇರುತ್ತೆ ಸಾಯಿಲ್ ತುಂಬ ಎಷ್ಟೋ ಶತಮಾನಗಳ ತನಕ. ಅದು ನಾನ್ ಬಯೋಡಿಗ್ರೇಡಬಲ್ ಅಂತ ಅರ್ಥ. ಬಯೋಡಿಗ್ರೇಡಬಲ್ ಅಂದರೆ ಕನ್ವರ್ಟ್ ಆಗೋಗುತ್ತೆ ಬೇರೆದಕ್ಕೆ. ನಾನ್ ಬಯೋಡಿಗ್ರೇಡಬಲ್ ಕನ್ವರ್ಟ್ ಆಗೋಲ್ಲ ಯಾವುದಕ್ಕೂ. ನೆಕ್ಸ್ಟ್ 4, ಪ್ಲಾಸ್ಟಿಕ್ ಕಾಸಸ್ ಸೀರಿಯಸ್ ಡ್ಯಾಮೇಜ್ ಟು ದ ಎನ್ವೈರ್ನ್ಮೆಂಟ್. ಪರಿಸರಕ್ಕೆ ತುಂಬ ಡ್ಯಾಮೇಜ್ ಕೊಡುತ್ತೆ ಪ್ಲಾಸ್ಟಿಕ್ ಅಟ್ ಎವ್ರಿ ಸ್ಟೇಜ್ ಆಫ್ ಇಟ್ಸ್ ಪ್ರೊಡಕ್ಷನ್. ಒಂದೊಂದು ಪ್ಲಾಸ್ಟಿಕ್ ತಯಾರು ಮಾಡುವಾಗಲೂ ಅದು ಒಂದು ಪೊಲ್ಯೂಷನ್ ಕೊಡುತ್ತೆ. ಆರ್ ಈವನ್ ಅಟ್ ಇಟ್ಸ್ ಡಿಸಪರ್. ತಯಾರು ಮಾಡುವಾಗಲೂ ಹಾನಿಕರ, ಅದನ್ನು ಬಿಸಾಕಿದಾಗಲೂ ಹಾನಿಕರ. ಟು ರೆಡ್ಯೂಸ್ ದ ರಿಸ್ಕ್ ಇನ್ವಾಲ್ವ್ಡ್ ಇನ್ ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ಕಿಂದ ನಮಗೆ ಏನು ರಿಸ್ಕ್ ಆಗುತ್ತೆ ಅದನ್ನು ಕಡಿಮೆ ಮಾಡೋಕ್ಕೋಸ್ಕರ ಏನು ಮಾಡಬೇಕು? ದ ಯೂಸೇಜ್ ಶುಡ್ ಬಿ ಮಿನಿಮೈಸ್. ಅದನ್ನು ಯೂಸ್ ಮಾಡೋದು ಕಡಿಮೆ ಮಾಡಬೇಕು. ಆಗ ವಿಚ್ ಕ್ಯಾನ್ ರಿಸಲ್ಟ್ ಇನ್ ಪ್ರೊಡಕ್ಷನ್ ಮಾಡೋದು. ದ ಕೆಮಿಕಲ್ ದಟ್ ಈಸ್ ಯೂಸ್ ಇನ್ ದ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ ಈಸ್ ಟಾಕ್ಸಿಕ್. ಅಂದರೆ ಈ ಪ್ಲಾಸ್ಟಿಕ್ನ ತಯಾರು ಮಾಡೋ ಪ್ರೊಡಕ್ಷನ್ ಟೈಮಲ್ಲಿ ಯೂಸ್ ಮಾಡ್ತೀವಲ್ಲ ಕೆಮಿಕಲ್ಸು, ಅದು ಟಾಕ್ಸಿಕ್, ಪಾಯ್ಸನಸ್ ಅದು. ಆ್ಯಂಡ್ ಕ್ಯಾನ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ಎಲ್ಲ ಮನುಷ್ಯರಿಗೆ ಅದನ್ನು ಡ್ಯಾಮೇಜನ್ನು ಕಾಸ್ ಮಾಡುತ್ತೆ ಅದು. ನೆಕ್ಸ್ಟ್, ಈವನ್ ರೀಸೈಕ್ಲಿಂಗ್ ಆಫ್ ಪ್ಲಾಸ್ಟಿಕ್ ಕಾಸಸ್ ಪ್ರಾಬ್ಲಮ್. ನೋಡಿ, ಒಂದು ಪ್ಲಾಸ್ಟಿಕ್ ಯೂಸ್ ಮಾಡಿ ತಿರ್ಗಿ ಅದೇ ಪ್ಲಾಸ್ಟಿಕ್ನ ಇನ್ನೊಂದಕ್ಕೆ ಯೂಸ್ ಮಾಡೋದು, ಅದೂ ಪ್ರಾಬ್ಲಮ್ ಕಾಸ್ ಮಾಡುತ್ತೆ. ಅಂದರೆ ದ ವರ್ಸ್ಟ್ ಥಿಂಗ್ ಈಸ್ ದಟ್ ರೀಸೈಕ್ಲಿಂಗ್ ಡಿಗ್ರೇಡ್ಸ್ ದ ಕ್ವಾಲಿಟಿ ಆಫ್ ಇದೇನು ಅಂದರೆ ಪ್ಲಾಸ್ಟಿಕ್ನ ಪ್ರತಿ ಈಗ ತಯಾರು ಮಾಡಿದ್ದನ್ನು ಯೂಸ್ ಮಾಡಿ ಆ ಪ್ಲಾಸ್ಟಿಕ್ನೇ ಹಾಕಿ ಹೀಟ್ ಮಾಡಿ ಮೋಲ್ಡ್ ಮಾಡಿ ಇನ್ನೊಂದು ಪ್ಲಾಸ್ಟಿಕ್ ಮಾಡೋದು. ಹಿಂಗೆ ಮಾಡಿದಾಗ ಏನಾಗುತ್ತೆ, ಅದರ ಕ್ವಾಲಿಟಿ ಹೋಗ್ಬಿಡುತ್ತೆ. ಆ್ಯಂಡ್ ಡಿಮ್ಯಾಂಡ್ಸ್ ದ ಪ್ರೊಡಕ್ಷನ್ ಆಫ್ ಮೋರ್ ಪ್ಲಾಸ್ಟಿಕ್ ಟು ಮೇಕ್ ಎನ್ ಒರಿಜಿನಲ್. ಈ ಥರ ಮಾಡಿದಾಗ ಅಂಥ ಪ್ಲಾಸ್ಟಿಕ್ಗಳು ಜಾಸ್ತಿ ಬೇಕು. ಏನಾದರೂ ಪ್ರಾಡಕ್ಟ್ ಮಾಡಬೇಕು ಅಂದರೆ ಯೂಸ್ ಮಾಡಿರೋ ಪ್ಲಾಸ್ಟಿಕ್ಗಳು ತುಂಬ ಜಾಸ್ತಿ ಬೇಕಾಗುತ್ತೆ ಪ್ರೊಡಕ್ಷನ್ಗೆ. ಎ ಸಿಂಗಲ್ ಪ್ಲಾಸ್ಟಿಕ್ ಶೀಟ್ ಕ್ಯಾನ್ ಟೇಕ್ ಅಬೌಟ್ 1000 years ಟು ರಾಡ್. ಒಂದು ಪ್ಲಾಸ್ಟಿಕ್ ಚೀಲ ಏನಾದರೂ ಅದು ಕೊಳೆತೋಗ್ಬೇಕು ಅಂದರೆ ಸುಮಾರು 1000 ಗಟ್ಟಲೆ ವರ್ಷನೇ ಬೇಕಂತೆ. ಇಟ್ ಆಲ್ಸೋ ಹ್ಯಾಡ್ ಎ ಬ್ಯಾಡ್ ಇಂಪ್ಯಾಕ್ಟ್ ಆನ್ ಫುಡ್ ಚೈನ್. ಆಮೇಲೆ ಫುಡ್ಡನ್ನು ಅದನ್ನು ಪ್ಯಾಕ್ ಮಾಡಿ ಬರ್ತಾರೆ, ಅದೂ ಕೆಟ್ಟದು, ಅದೂ ಒಳ್ಳೆ ಎಫೆಕ್ಟ್ ಅಲ್ಲ, ಒಳ್ಳೆ ಎಫೆಕ್ಟ್ ಕೊಡಲ್ಲ, ಬ್ಯಾಡ್ ಇಂಪ್ಯಾಕ್ಟ್, ಕೆಟ್ಟ ಒಂದು ಪರಿಣಾಮವನ್ನು ಕೊಡುತ್ತೆ. ಸೊ ಗ್ಲೋಬಲ್ ಈಸ್ ಒನ್ ಆಫ್ ದ ಕಾಸಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್ಗೆ ಅದೊಂದು ಕಾಸ್. ಅದು ಒಂದು ಕಾಸ್ ಅಂದರೆ ಅದೊಂದು ರೀಸನ್, ಗ್ಲೋಬಲ್ ವಾರ್ಮಿಂಗ್. ನೆಕ್ಸ್ಟ್, ರಿವರ್ಸ್ ಹ್ಯಾವ್ ಬಿಕಮ್ ದ ಮೇನ್ ಡಂಪಿಂಗ್ ಗ್ರೌಂಡ್ ಫಾರ್ ಪ್ಲಾಸ್ಟಿಕ್ಸ್. ರಿವರ್ಸಲ್ಲೂ ನೋಡಿ ಕೆರೆಗಳೆಲ್ಲ ತುಂಬ ಪ್ಲಾಸ್ಟಿಕ್ನ ಹಾಕ್ಬಿಡ್ತಾರೆ. ಅದೇನಾಗುತ್ತೆ, ಅದು ವಾಟರ್ ಪೊಲ್ಯೂಟ್ ಆಗುತ್ತೆ. ಮೆರೈನ್ ಲೈಫ್, ನೀರಲ್ಲಿರ್ತಕ್ಕಂಥ ಜೀವಾಂಶಗಳು ಅವಕ್ಕೂ ಕಷ್ಟ ಆಗುತ್ತೆ ಪಾಪ, ಮೀನುಗಳು ಅವೆಲ್ಲ ಇರುತ್ತಲ್ಲ. ಆ್ಯಂಡ್ ಆಲ್ಸೋ ದ ಏರ್ ದಟ್ ವಿ ಬ್ರೀದ್, ನಾವು ಉಸಿರಾಡೋ ಏರ್ ಗಾಳಿನೂ ಪೊಲ್ಯೂಟ್ ಆಗುತ್ತೆ. ಮೆನಿ ಆರ್ ಬೀಯಿಂಗ್ ಪ್ರಾಫಿಟೆಡ್ ಬೈ ಪ್ಲಾಸ್ಟಿಕ್. ಆದರೆ ಎಷ್ಟೋ ಜನ ಪ್ಲಾಸ್ಟಿಕ್ಕಿಂದ ಪ್ರಾಫಿಟ್ ಆಗಿದೆ. ದೋಸ್ ಹು ಗೆಟ್ ಪ್ರಾಫಿಟ್ ಫ್ರಮ್ ಪ್ಲಾಸ್ಟಿಕ್ಸ್ ಆರ್ ಡೈಡ್ ಟು ಡಿಸ್ಪ್ಯೂಟ್ ದ ಹಾರ್ಮ್ ದಟ್ ಇಟ್ ಕಾಸಸ್. ಯಾರು ಪ್ಲಾಸ್ಟಿಕ್ಕಿಂದ ಪ್ರಾಫಿಟ್ ಮಾಡ್ಕೋತಾ ಇದ್ದಾರೆ ಅವ್ರೇನು ಮಾಡ್ತಾ ಇದ್ದಾರೆ, ಹಾರ್ಮ್ ಮಾಡ್ತಾ ಇದ್ದಾರೆ. ಅದು ಪ್ರಾಫಿಟ್ ಇದೆ ಅಂತ ಯೂಸ್ ಮಾಡ್ತಾರೆ, ಅದೇನಾಗುತ್ತೆ, ಹಾರ್ಮ್ಫುಲ್ ಆಗುತ್ತೆ ಎಲ್ಲರಿಗೂ. ಯು ಕಾಂಟ್ ಕಂಪ್ಲೀಟ್ಲಿ ಸ್ಟಾಪ್ ದ ಯೂಸ್ ಆಫ್ ಪ್ಲಾಸ್ಟಿಕ್ನ ಕಂಪ್ಲೀಟಾಗಿ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ, ಬಟ್ ಕ್ಯಾನ್ ಡೆಫಿನೆಟ್ಲಿ ಮಿನಿಮೈಸ್ ಇಟ್ಸ್ ಪ್ರೊಡಕ್ಷನ್. ಆ ಪ್ರೊಡಕ್ಷನ್ ಕಡಿಮೆ ಮಾಡಿ ಯೂಸ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಬರ್ಬೋದು. ಫಾರ್ ಹೆಲ್ತಿ ಫ್ಯೂಚರ್, ಒಳ್ಳೆ ಮುಂದಿನ ಒಂದು ಆರೋಗ್ಯಕರವಾದ ಒಂದು ಫ್ಯೂಚರ್ಗೋಸ್ಕರ ದ ಯೂಸ್ ಆಫ್ ಪ್ಲಾಸ್ಟಿಕ್ನ ಶುಡ್ ಬಿ ಮಿನಿಮೈಸ್ಡ್ ಅಟ್ ಎನಿ ಕಾಸ್ಟ್. ಅದು ಎಷ್ಟೇ ಆಗಲಿ ಮುಂದಿನ ಒಂದು ಒಳ್ಳೆ ಬಾಳಿಗೆ ಆಗಬೇಕಂದ್ರೆ ಈ ಪ್ಲಾಸ್ಟಿಕ್ನ ಆದಷ್ಟು ಸ್ವಲ್ಪ ಕಡಿಮೆ ಯೂಸ್ ಮಾಡೋದನ್ನು ಮಾಡ್ತಾ ಬರಬೇಕು. ಮೆರೈನ್ ಅಂದರೆ ಫೌಂಡ್ ಇನ್ ಸಿ ವಾಟರ್ ಕೆಳಗಡೆ ಇದೆಯಲ್ಲ ಅದನ್ನು ಮೆರೈನ್.
ಈಗ ವೊಕ್ಯಾಬ್ಯುಲರಿ ನೋಡಿ, ಇಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಇದೆಲ್ಲ ಕೊಟ್ಟಿದ್ದಾರಲ್ಲ. ಪೀಪಲ್ ಆರ್ ಫೂಲಿಶ್, ಮೀನಿಂಗ್ಲೆಸ್, ಅವೇರ್ನೆಸ್, ರಿಮಾರ್ಕಬಲ್, ಇದೆಲ್ಲ ನೋಡಿ ಕೊನೆಯಲ್ಲಿ ಆ ಪದದ ಕೊನೆಯಲ್ಲಿ 2 ಅಕ್ಷರ 3 ಅಕ್ಷರ 4 ಅಕ್ಷರ ಅಂಡರ್ಲೈನ್ ಮಾಡಿದ್ದಾರೆ. ಅದೆಲ್ಲ ಏನು ಅಂದರೆ, ಈಗ ಫೂಲ್ FOOL ಫೂಲ್ ಇದೆ, IAS ಇಶ್ ಸೇರಿಸಿದಾಗ ಅದು ಸಫಿಕ್ಸ್ ಅಂತ ಕರಿತೀವಿ ಅದನ್ನು. ಈ ಒಂದು ಪದದ ಮುಂದೆ ಸೇರಿಸಿ ಆ ಪದನ ಅಡ್ಜೆಕ್ಟಿವ್ ಮಾಡುತ್ತೆ. ಫೂಲಿಶ್ ಅನ್ನೋದು ಒಂದು ಅಡ್ಜೆಕ್ಟಿವ್. ಅದೇ ಥರ ಅವೇರ್ನೆಸ್ ಅಡ್ಜೆಕ್ಟಿವ್, ಮೀನಿಂಗ್ಲೆಸ್ ಇದೆಲ್ಲ ನೋಡಿ, ಇದೆಲ್ಲ ಸಫಿಕ್ಸ್. ಗೊತ್ತಾಯ್ತಾ? ಸಫಿಕ್ಸ್ ಈಗ ABLE LESS SOME OUS FUL ಇದೆಲ್ಲ ಇದರಲ್ಲಿ ಒಂದು ಮಾಡಿದ್ದಾರೆ ನೋಡಿ, ಕಂಫರ್ಟ್ ಅಂದರೆ ಕಂಫರ್ಟಬಲ್ ಅಂತ ಇದೇ ಥರ ಇಲ್ಲಿ ಮಾಡಬೇಕೀಗ. ಅವೇರ್ ಅಂತ ಮಧ್ಯ ನೋಡಿ, ಮಧ್ಯ ಇರೋ ಸರ್ಕಲ್ ಇದೆ, ಎಲ್ಲ ಸರ್ಕಲಲ್ಲಿ ಸಫಿಕ್ಸಸ್ ಕೊಟ್ಟಿದ್ದಾರೆ. ಅದನ್ನು ಆ್ಯಡ್ ಮಾಡಿ ನೀವು ಒಂದು ವರ್ಡ್ ಮಾಡಬೇಕು. ಅವೇರ್ಗೆ ಅವೇರ್ನೆಸ್ NESS ಸೇರಿಸ್ಬೇಕು. ಕೇರ್ಫುಲ್ ಫುಲ್ ಇಲ್ಲಿದೆ ನೋಡಿ, ಫುಲ್ ಕೇರ್ಫುಲ್. ರಿಗಾರ್ಡ್ಗೆ ರಿಗಾರ್ಡ್ಲೆಸ್. ಕಂಫರ್ಟಬಲ್ ಕಂಫರ್ಟಬಲ್. ಟ್ರಬಲ್ಸಮ್ ಗ್ಲೋರಿಗೆ ಗ್ಲೋರಿಯಸ್ IOUS. ಸ್ಪೋರ್ಟ್ಗೆ ಸ್ಪೋರ್ಟಿವ್. ನೋಡಿ ಇದೆಲ್ಲ ಸಣ್ಣ ರೌಂಡಲ್ಲಿ ಇರ್ತಕ್ಕಂಥದ್ದೆಲ್ಲ ಸಫಿಕ್ಸಸ್, ಅದು ಸೇರಿಸಿದಾಗ ಸಫಿಕ್ಸ್ ವರ್ಡ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೇಕ್ ಎ ರೆಸಲ್ಯೂಷನ್ಗೆ ಹೋಗಿ ಈ ಕ್ವಶನ್ಗೆ ಆನ್ಸರ್ಸ್ ಎಲ್ಲ ಮಾಡಿ. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಇನ್ ರೀಡ್ ದ ಕ್ವಶನ್ಸ್. ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ, ಅಂಡರ್ಲೈನ್ ಮಾಡಿದ್ದಾರೆ. ಹೂ, ವೈ, ವಿಚ್, ವೆನ್, ಹೌ ಇದೆಲ್ಲ ಏನಂದರೆ ಕ್ವಶನ್ ವರ್ಡ್ಸ್. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಪ್ರಶ್ನಾರ್ಥಕ ಪದಗಳು. ಅದೆಲ್ಲ WH ಇಂದ ಸ್ಟಾರ್ಟ್ ಆಗುತ್ತೆ. ಆದರೆ ಒಂದು ಮಾತ್ರ HOW ಅಂತ ಒಂದು ಪದ ಬರುತ್ತೆ. ಅದೆಲ್ಲ ಆಸ್ಕಿಂಗ್ ಕ್ವಶನ್ಸ್, ಅದೆಲ್ಲ ಪ್ರಶ್ನೆಗಳನ್ನು ಕೇಳುತ್ತೆ. ಅದಕ್ಕೋಸ್ಕರ ಅದನ್ನು ಇಂಟರೋಗೇಟಿವ್ಸ್ ಅಂತ ಕರಿತೀವಿ. ಇಲ್ಲೆಲ್ಲ ಲಿಸ್ಟ್ ಮಾಡಿದ್ದಾರೆ ನೋಡಿ ಎಷ್ಟೊಂದು. ವೈ, ವಿಚ್, ವೆನ್, ವೇರ್, ವಾಟ್, ಹೂಮ್ ಆ್ಯಂಡ್ ಹೌ. ಈಗ ಫಿಲ್ ದ ಬ್ಲ್ಯಾಂಕ್ಸಲ್ಲಿ ಅದನ್ನೆಲ್ಲ ಒಂದೊಂದಾಗಿ ಹಾಕಿ. ಮೊದಲನೇದು ವೆನ್ ಬರುತ್ತೆ. ವೆನ್ ಡಿಡ್ ದ ಟ್ರೈನ್ ಲೀವ್, ಯಾವಾಗ ಟ್ರೈನ್ ಲೀವ್ ಆಗುತ್ತೆ, ವೆನ್. ಎರಡನೇದು ವಾಟ್ ಡು ಯು ವಾಂಟ್ ಫ್ರಮ್ ಮೀ, ವಾಟ್ ಬರುತ್ತೆ. ಮೂರನೇದು ವಿಚ್ ಆಫ್ ದ ರೋಡ್ಸ್ ಈಸ್ ಶಾರ್ಟರ್, ವಿಚ್ ಬರುತ್ತೆ. ನಾಲ್ಕನೇದು ಹೌ ವಿಲ್ ಯು ರೀಚ್ ದೇರ್, ಹೌ ಬರುತ್ತೆ. ಐದನೇದು ಹೌ ಡಿಡ್ ಯು ಕಮ್, ಹೌ. ಆರನೇದು ವೈ ಈಸ್ ಯುವರ್ ಸಿಸ್ಟರ್ ಕ್ರೈಯಿಂಗ್ ಸೋ ಲೌಡ್ಲಿ. ಅದೇ ಥರ ಈಗ ನೋಡಿ ಫರ್ನಿಷನ್ಗೆ ಫರ್ನಿಚರ್ ಆ್ಯಡ್ ಮಾಡಿದ್ದೆ ಅಲ್ವಾ, ಅದೇ ಥರ ಇಲ್ಲಿ ನೀವು ಆ್ಯಡ್ ಮಾಡಬೇಕು. ಬಾರ್ನ್ ಬರ್ತ್ ಅಂತ ಹಾಕಿದ್ದಾರೆ. ಮ್ಯಾರಿ ಮ್ಯಾರೇಜ್. ಗ್ರ್ಯಾಜುಯೇಟ್ ಗ್ರ್ಯಾಜುಯೇಷನ್. ಹೈಟ್. ಇಂಪ್ರೆಸ್ ಇಂಪ್ರೆಷನ್. ಇನ್ಸ್ಪೈರ್ ಇನ್ಸ್ಪಿರೇಷನ್. ಪರ್ಫಾರ್ಮೆನ್ಸ್. ಆಯ್ತಲ್ವಾ? ಈಗ ಇದೇ ವರ್ಡ್ಸ್ನ ಯೂಸ್ ಮಾಡಿ ಈ ಡ್ಯಾಶಸಲ್ಲಿ ತುಂಬಿಸ್ಬೇಕು. ಆಯಿತಾ? ದ ಬರ್ತ್ ಆಫ್ ಎ ಗರ್ಲ್ ಚೈಲ್ಡ್ ಮೇಡ್ ಎವ್ರಿಬಡಿ ಹ್ಯಾಪಿ ಇನ್ ದ ಫ್ಯಾಮಿಲಿ. ಆಸ್ ಶಿ ಗ್ರೋ ಅಪ್ ಹರ್ ಮ್ಯಾರೇಜ್ ವಾಸ್ ಅರೇಂಜ್ಡ್ ವಿತ್ ಎ ಬಾಯ್ who had a graduation in computer science. He had reached a very great inspiration in his career. His friends had a good impression about him. His performance, his inspiration, illu inspiration ಬರುತ್ತೆ. His inspiration was his grandfather, whose performance as a scientist was recognized by the government. ಹೀಗೆ ಫಿಲ್ ಅಪ್ ದ ಬ್ಲಾಂಕ್ಸ್ ಮಾಡಬೇಕು. ಇಲ್ಲಿ ಹೈ ಒಂದು ಬಿಟ್ಟೋಗಿದೆ ಅಲ್ವಾ, ಹೈ ಎಲ್ಲಿ ಬರುತ್ತೆ? ಹೈ ಕ್ಯಾರಿಯರ್, ಹೈ ಎಲ್ಲೂ ಬರ್ಬೋದು. ವೆರಿ ಗ್ರೇಟ್ ಹೈ ಇನ್ ಇಸ್ ಕ್ಯಾರಿಯರ್, ಹೈ ಎಲ್ಲಿ ಹಾಕೋಬೋದು. ಅಷ್ಟೆ. ಓಕೆ, ಇಷ್ಟು ಇದಾಯ್ತಲ್ವಾ. ನೆಕ್ಸ್ಟ್ ಇದೇನಿದು ರೈಟಿಂಗ್ ಪ್ರಾಕ್ಟೀಸ್. ಡಿಸ್ಕಸ್ ರೈಟ್ 4 sentences ಅಬೌಟ್ ದ. ಇದ್ರ ಬಗ್ಗೆ 4 ವಾಕ್ಯಗಳು. ಪಾಸಿಟಿವ್ ಆ್ಯಟಿಟ್ಯೂಡ್ ಬ್ರಿಂಗ್ ಸ್ಟ್ರೆಂತ್ ಆ್ಯಂಡ್ ಎನರ್ಜಿ. ಥಿಂಕ್ ಪಾಸಿಟಿವ್ ಆ್ಯಂಡ್ ಬಿ ಆಪ್ಟಿಮಿಸ್ಟ್ ಅಬೌಟ್ ಅರ್ತ್. ಇದ್ರ ಬಗ್ಗೆ ವಾಕ್ಯಗಳು. ಆಮೇಲೆ ಇಲ್ಲಿ ಸ್ಲೋಗನ್ಸ್ ಬರೀಬೇಕು, ಇಂಗ್ಲೀಷು ಕನ್ನಡದಲ್ಲಿ. ಸ್ಲೋಗನ್ಸ್ ಒಂದು ಕೊಟ್ಟಿದ್ದಾರಲ್ಲ, ಪೆಟ್ರೋಲ್ ಸೇವ್ಡ್ ಈಸ್ ಪೆಟ್ರೋಲ್ ಕನ್ಸ್, ಆ ಥರ ಬರೀ. ನೆಕ್ಸ್ಟ್ ಇಲ್ಲಿ ನೋಡಿ, ಈಗ ರಿಯರೇಂಜ್ ದ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು ಡಿಕ್ಷನರಿಲಿದ್ದಂಗೆ. ಈಗ ಒಂದು ಮಾಡಿದ್ದಾರೆ. ಎರಡನೇದು ಈಗ ಒಂದೊಂದಾಗಿ ಹೇಳ್ತೀನಿ. ಒಂದನೇದಕ್ಕೆ ಫಸ್ಟು ಚೀಪ್, ಡಿಸ್ಪೋಸ್, ಹಜಾರ್ಡ್, ಮೌಲ್ಡ್, ಪ್ಲಾಸ್ಟಿಕ್. ಎರಡನೇದು ಡ್ಯಾಮೇಜ್, ಡಿಕಂಪೋಸ್, ಇನಾರ್ಮಸ್, ಮ್ಯಾರೈನ್, ರೆಡ್ಯೂಸ್. ಮೂರನೇದು ಅಬಾಲಿಷ್, ಕಾಸ್, ಕಂಪೆಲ್, ಕ್ರಿಯೇಟ್, ಡಿಗ್ರೇಡ್. ನಾಲ್ಕನೇದು ರೀಸೈಕಲ್, ರೆಡ್ಯೂಸ್, ರಿಮೈನ್, ರಿಟೈನ್, ರಿವರ್. ಐದನೇದು ಪ್ರೆಸೆಂಟ್, ಪ್ರಾಬ್ಲಮ್, ಪ್ರಾಡಕ್ಟ್, ಪ್ರಾಫಿಟ್, ಪೊಲ್ಯೂಟ್. ಓಕೆ,
ಇಷ್ಟು. ರೀಡ್ ದ ಬುಕ್ಸ್ ಆನ್ ದ ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ವಾಟರ್. ಎಫೆಕ್ಟ್ಸ್ ಆಫ್ ವಾಟರ್, ಏರ್, ಸಾಯಿಲ್, ನಾಯ್ಸ್ ಪೊಲ್ಯೂಷನ್, ಇದ್ರ ಬಗ್ಗೆ ಬುಕ್ಸ್ ಓದ್ಕೊಳ್ಳಿ. ಆಯಿತಾ? ಪುಟ್ ದೀಸ್ ಕ್ವಶನ್ಸ್ ಟು ನೈಬರ್ಸ್ ಆ್ಯಂಡ್ ರೈಟ್ ಎಸ್ ಆರ್ ನೋ ಇನ್ ಸ್ಪೇಸ್ ಪ್ರೊವೈಡೆಡ್. ಇದನ್ನು ನಿಮ್ಮ ಕ್ವಶನ್ಸ್ನ ನಿಮ್ಮ ನೈಬರ್ಸ್, ನಿಮ್ಮ ಫ್ರೆಂಡ್ಸ್ಗೆ ಹಾಕಬೇಕು. ಎಸ್ ಅಂದರೆ ಎಸ್ ಹಾಕಿ, ನೋ ಅಂದರೆ ನೋ ಹಾಕಿ. ನೇಮ್ 1 ಅಂದರೆ ಒಂದು, ನೇಮ್ 2, 3, 4, 4 ಜನ ಫ್ರೆಂಡ್ಸಲ್ಲಿ. ಮೊದಲನೇ ಡಿ ಯೂಸ್ ಓಲ್ಡ್ ನ್ಯೂಸ್ ಪೇಪರ್ಸ್ ಬಾಕ್ಸಸ್, ಅದಕ್ಕೆಲ್ಲ ಆನ್ಸರ್ ಎಸ್ ಆರ್ ನೋ. ಐಸ್ ಕ್ರೀಮ್ ಮ್ಯೂಸಿಕ್ ಅಬೌಟ್ ಪೇರ್ ವರ್ಕ್, ಮೇಕ್ ಎ ವರ್ಡ್ ಚೈನ್ ಆಫ್ ನೌನ್ಸ್ ವಿತ್ ದ ಲಾಸ್ಟ್ ಲೆಟರ್. ಅಂತಾಕ್ಷರಿ ಅಂತ ಈಗ ಐಸ್ ಇದೆ, ಕೊನೆಯಲ್ಲಿ ಎಸ್ ಕ್ರೀಮ್ ಕೊಟ್ಬಿಟ್ಟಿದ್ದಾರೆ, ತಪ್ಪು ಮಾಡಿದ್ದಾರೆ. ಆ ಥರ ಕೊನೆ ವರ್ಡಿಂದ ಒಂದು ವರ್ಡ್, ಈಗ ಕಬೋರ್ಡ್ ಡಿಯಿಂದ ಒಂದು ವರ್ಡ್, ಅಲ್ಲಿ ಲಾಸ್ಟ್ ಲೆಟರ್ ಏನು ಬರುತ್ತೆ ಅದರಿಂದ ಒಂದು ವರ್ಡ್ ಮಾಡ್ಕೊಂಡು ಈ ವರ್ಡ್ಸ್ನೆಲ್ಲ ಒಂದು ಸರಿ ನೋಡಿ, ಒಂದು 3 ನಿಮಿಷ. ಆ 3 ನಿಮಿಷ ನೋಡಿಬಿಟ್ಟು ಮುಚ್ಚಿಟ್ಬಿಟ್ಟು ನಿಮ್ಮ ಬುಕ್ಕಲ್ಲಿ ಬರೀರಿ. ಎಷ್ಟು ಜ್ಞಾಪಕ ಇಟ್ಕೊಂಡು ಬರೀತೀರಾ ಮಾಡಬೇಕು ಅಷ್ಟೆ. ದಿಸ್ ಈಸ್ ಆಲ್ ಅಬೌಟ್ ದಿಸ್ ಲೆಸನ್, ಅವಾಯ್ಡ್ ಪ್ಲಾಸ್ಟಿಕ್ಸ್. ಓಕೆ, ಐ ಥಿಂಕ್ ಯು ಆಲ್ ಅಂಡರ್ಸ್ಟುಡ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.